ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವರ್ಗ ಮತ್ತು ವರ್ಗ ಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ ಮೊದಲನೇದು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ ಬಂದುಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಶಾರ್ಟ್ಕಟ್ಟಾಗಿ ನಾವು ಸ್ಕ್ವೈರ್ ರೂಟನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಬೇರೆ ಬೇರೆ ಮೆಥಡಿಂದ ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಈ ಒಂದು ಚಾಪ್ಟರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು GPST ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಒಂದು ಎಕ್ಸಸೈಸ್ನಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ವರ್ಗಗೊಳಿಸಿದಾಗ ಬಿಡಿ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆ ಯಾವುದು? ನಾವು ಈಸಿಯಾಗಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಮೊದಲನೇದಾಗಿ 81 ಅಂತ ಇದೆ. ಈ ಸಂಖ್ಯೆಯನ್ನು ನಾವು ವರ್ಗಗೊಳಿಸಬೇಕು. ವರ್ಗಗೊಳಿಸಿದಾಗ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾವು ಹೋಲ್ ನಂಬರನ್ನು ವರ್ಗಗೊಳಿಸುವಂತಹ ಅವಶ್ಯಕತೆ ಇಲ್ಲ. ಈ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ನಾವು ವರ್ಗಗೊಳಿಸಿದಾಗ 81 ವರ್ಗಗೊಳಿಸಿದಾಗ ಅದೇ ಸಂಖ್ಯೆ ಬರುವಂಥದ್ದು. ಹಾಗಾಗಿ 1ರ ವರ್ಗ 1 ಆಗಿರುತ್ತೆ. ಈ 81 ವರ್ಗಗೊಳಿಸಿದಾಗ ಬರುವಂಥ ಸಂಖ್ಯೆ ಕೂಡ ಏನಾಗಿರುತ್ತೆ? ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ ಏನಾಗಿರುತ್ತೆ ಅಂದರೆ ಅದು ಕೂಡ 1 ಆಗಿರುತ್ತೆ. ಈಗ 81 ವರ್ಗಗೊಳಿಸಿ ಫಾರ್ ಎಕ್ಸಾಂಪಲ್ ನಿಮಗೆ ಮಾಡಿ ತೋರಿಸ್ತೀನಿ. 80ರ ವರ್ಗ ಎರಡು ಬಾರಿ ಗುಣಿಸಿದಾಗ 81 ಪ್ಲಸ್ 88 1 8 ಬರುತ್ತೆ. ಸೊ 8 1 8 ತಂದಾಗ 8 8 64. ಸೊ ಅಂದಾಗ ಇಲ್ಲಿ 5 6 1 ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆ ಬರ್ತಾ ಇದೆ. ಹಾಗಾಗಿ ನಮಗೆ ಕೊಟ್ಟಿರುವಂತಹ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ನಮಗೆ ಈ 81 ಸಂಖ್ಯೆಯ ಬಿಡಿ ಸ್ಥಾನ ಕೂಡ ಏನಾಗಿರುತ್ತೆ? 1 ಬರುವಂಥದ್ದು. ಅದೇ ರೀತಿಯಾಗಿ ಎರಡನೇದು ಎಷ್ಟಿದೆ? 272 ಅಂತ ಇದೆ. ಬಿಡಿ ಸ್ಥಾನವನ್ನು ವರ್ಗಗೊಳಿಸಿ 4 ಬರ್ತಾ ಇದೆ. ಈ ಸಂಖ್ಯೆಯ ಒಂದು ಬಿಡಿ ಸ್ಥಾನದಲ್ಲಿ 4 ಬರುವಂಥದ್ದು. ಮೂರನೇದು 799 ಅಂತ ಇದೆ. 799 ವರ್ಗಗೊಳಿಸಿದಾಗ ಈ ಒಂದು 9 ವರ್ಗಗೊಳಿಸಿದಾಗ ಎಷ್ಟು ಬರುತ್ತೆ? 81 ಅಂತ ಬರುತ್ತೆ. 81 ಅಂತಂದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಹಾಗಾಗಿ 799 ಬಿಡಿ ಸ್ಥಾನದಲ್ಲಿ 799 ವರ್ಗಗೊಳಿಸಿದಾಗ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ ಅದು 1 ಆಗಿರುತ್ತೆ. ನೆಕ್ಸ್ಟ್ 4ನೇದು 3853 ಅಂತ ಇದೆ. ಈಗ 3 ವರ್ಗಗೊಳಿಸಿ. 3 ವರ್ಗಗೊಳಿಸಿದಾಗ 9 ಬರುತ್ತೆ. ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಅದು 9 ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ 1 2 3 4 ಅಂತ ಇದೆ. 4 ವರ್ಗಗೊಳಿಸಿ. 4 ವರ್ಗಗೊಳಿಸಿದಾಗ 16 ಬರುತ್ತೆ. 16 ಅಂದಾಗ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 6 ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ 2 6 3 8 7 ಅಂತ ಇದೆ. 7 ವರ್ಗಗೊಳಿಸಿದಾಗ 49 ಬರುತ್ತೆ. ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 9. ನೆಕ್ಸ್ಟ್ 5 2 6 9 8 8 ವರ್ಗಗೊಳಿಸಿ. ಯಾವಾಗ 64 ಬರುತ್ತೆ. ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 4. ನೆಕ್ಸ್ಟ್ 9 9 8 8 0 ವರ್ಗಗೊಳಿಸಿದಾಗ ಬರುವಂಥದ್ದು 0. ಹಾಗಾಗಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 0. ನೆಕ್ಸ್ಟ್ 9th ಒನ್ ಈ ರೀತಿಯಾಗಿದೆ. 1 2 7 9 6 ಅಂತ ಇದೆ. ಈ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಅಂದರೆ ನಾವು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು ವರ್ಗಗೊಳಿಸೋಣ. 6ರ ವರ್ಗ ಏನಾಗುತ್ತೆ? 36 ಆಗುತ್ತೆ. ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ ಅಗೇನ್ 6 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 5 5 5 5 5 ಅಂತ ಇದೆ. 5 ವರ್ಗಗೊಳಿಸಿ 25 ಬರುತ್ತೆ. ಇದರಲ್ಲಿ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 5. ಹಾಗಾಗಿ ಈ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಬರುವಂಥ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 5 ಆಗಿದೆ. ನಮಗೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಪೂರ್ತಿಯಾಗಿ ವರ್ಗ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ಸಂಖ್ಯೆ ಯಾವುದಾದ್ರೂ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದಾಗ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಬಿಡಿ ಸ್ಥಾನವನ್ನು ವರ್ಗಗೊಳಿಸಿದಾಗ ಅದರಲ್ಲಿ ಬರುವಂಥ ಬಿಡಿ ಸಂಖ್ಯೆಯೇ ಈ ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆಯೇ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ಈ ಒಂದು ಎಕ್ಸಸೈಸಲ್ಲಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಸಂಖ್ಯೆಗಳು ಪೂರ್ಣ ವರ್ಗಗಳಲ್ಲ. ಪೂರ್ಣ ವರ್ಗಗಳ ಅಲ್ಲ, ಯಾಕೆ? ಕಾರಣವನ್ನು ತಿಳಿಸಿ ಅಂತ ಅಂದಿದ್ದಾರೆ. ಮೊದಲನೇ ಸಂಖ್ಯೆ ಈ ರೀತಿಯಾಗಿದೆ, 1057 ಅಂತ ಇದೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಕಾರಣವನ್ನು ತಿಳಿಸಿ. ನಿಮಗೆ ಗೊತ್ತಿದೆ, ಈ ಒಂದು ಚಾಪ್ಟ್ರಲ್ಲಿ ನಾವು ಇಂಟ್ರೊಡಕ್ಷನನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಯಾವುದಾದ್ರೂ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 3, 7 ಮತ್ತು 8ರಿಂದ ಕೊನೆಗೊಂಡಿದ್ದರೆ, 8ರಿಂದ ಕೊನೆಗೊಳ್ಳುತ್ತಿದ್ದರೆ ಆ ಸಂಖ್ಯೆ ಏನಾಗೋದಿಲ್ಲ, ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗೋದಿಲ್ಲ. ಅದು ಒಂದು ಪೂರ್ಣ ವರ್ಗವಲ್ಲ ಅಂತ ನಿಮಗೆ ಹೇಳಿದ್ವಿ. ಅದೇ ಒಂದು ನಿಯಮ ಇಲ್ಲಿ ಅಪ್ಲೈ ಆಗುವಂಥದ್ದು. ನೋಡಿ, ನೀವು ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಬಿಡಿ ಸ್ಥಾನದಲ್ಲಿ 0 ಇರಬಾರ್ದು, 2 ಇರಬಾರ್ದು, 3 ಇರಬಾರ್ದು, 7, 8 ಇರಬಾರ್ದು. ಈ ಸಂಖ್ಯೆಗಳಿಂದ ಕೊನೆಗೊಳ್ತಾ ಇದ್ದರೆ ಆ ಸಂಖ್ಯೆ ಪೂರ್ಣ ವರ್ಗ ಆಗಿರೋದಿಲ್ಲ. ಇದೇ ಒಂದು ಕಾರಣ ಆಗಿದೆ. ಆದ್ದರಿಂದ ಈ ಸಂಖ್ಯೆ ಏನಾಗ್ತದೆ, 7ರಿಂದ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಯಾವುದಿದೆ, 33 ಇದೆ. 33 ತಂದಾಗ ಇಲ್ಲಿ 3ನ್ನು ವರ್ಗ ಮಾಡಿ, ಆವಾಗ 9 ಆಗ್ತಾ ಇದೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯಾಗಿದೆ. ಇದು ಒಂದು ಪೂರ್ಣ ವರ್ಗವಾಗಿದೆ. ಯಾಕಂದರೆ ಇದು 9ರಿಂದ ಕೊನೆಗೊಳ್ತಾ ಇದೆ, ಆದ್ದರಿಂದ ಇದು ಒಂದು ಪೂರ್ಣ ವರ್ಗವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 32. 2ನ್ನು ವರ್ಗಗೊಳಿಸಿ, ಆವಾಗ 4 ಬರುತ್ತೆ. 4 ಬರೋದ್ರಿಂದ ಇದು ಕೂಡ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟು 2, 3, 4, 5, 3 ಅಂತ ಇದೆ. ಇದು 3ನ್ನು ವರ್ಗಗೊಳಿಸಿ, 3ನ್ನು ವರ್ಗಗೊಳಿಸಿದಾಗ 9 ಬರುತ್ತೆ. ಆದ್ದರಿಂದ ಇದು ಕೂಡ ಒಂದು ಪೂರ್ಣ ವರ್ಗವಾಗಿದೆ. ನೆಕ್ಸ್ಟು 4ನೇದು 7, 9, 2, 8. 8ನ್ನು ವರ್ಗಗೊಳಿಸಿ, 8ನ್ನು ವರ್ಗಗೊಳಿಸಿದಾಗ ಎಷ್ಟು ಬರುತ್ತೆ, 64. ಬಿಡಿ ಸ್ಥಾನದಲ್ಲಿ 4 ಇದೆ, 4ರಿಂದ ಇದು ಕೊನೆಗೊಳ್ತಾ ಇದೆ. ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಕೊಟ್ಟಿರುವಂಥ ಸಂಖ್ಯೆ ಪೂರ್ಣ ವರ್ಗ ಇಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಮಾತ್ರ ನಾವು ಇಲ್ಲಿ ವರ್ಗವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 3 ಅಂದಾಗ 2, 3, 4, 5, 3 ಅಂತ ಇದೆ. ಕೊನೆ ಸಂಖ್ಯೆ 3ರಿಂದ ಕೊನೆಗೊಳ್ತಾ ಇದೆ, ಆದ್ದರಿಂದ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ನೆಕ್ಸ್ಟು 7, 9, 2, 8 ಅಂತ ಇದೆ. ಇದು ಕೂಡ ಅಷ್ಟೇ 8ರಿಂದ ಕೊನೆಗೊಳ್ತಾ ಇದೆ, ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇಷ್ಟು ಹೇಳಿದರೆ ಸಾಕಾಗತ್ತೆ. 3ನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಸಂಖ್ಯೆಗಳನ್ನು ವರ್ಗಗೊಳಿಸಿದಾಗ ಯಾವ ಸಂಖ್ಯೆ ಇಲ್ಲಿ ಬೆಸ ಸಂಖ್ಯೆ ಆಗಿರುತ್ತದೆ? ನಿಮಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ನಾವು ಯಾವುದೇ ಒಂದು ಬೆಸ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ, ಯಾವುದಾದ್ರೂ ಒಂದು ಬೆಸ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಅಲ್ಲಿ ನಮಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ, ಬೆಸ ಸಂಖ್ಯೆನೇ ಆಗಿರುತ್ತದೆ. ಅದೇ ರೀತಿಯಾಗಿ ಯಾವುದೇ ಒಂದು ಸಮ ಸಂಖ್ಯೆಯನ್ನು ನಾವು ವರ್ಗಗೊಳಿಸಿದಾಗ, ನಮಗೆ ಬರುವಂಥ ಸಂಖ್ಯೆ, ಆನ್ಸರ್ ಬರುವಂಥ ಸಂಖ್ಯೆ ಸಮ ಸಂಖ್ಯೆನೇ ಆಗಿರುತ್ತದೆ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ದರೆ ಈ ಒಂದು ಪ್ರಶ್ನೆಯನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ 1ನ್ನು ವರ್ಗಗೊಳಿಸಿ, ಅದು 1ನ್ನು ವರ್ಗಗೊಳಿಸಿದಾಗ ಒಂದೇ ಆನ್ಸರ್ ಬರುವಂಥದ್ದು. ಅಂದರೆ ಬೆಸ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಬೆಸ ಸಂಖ್ಯೆನೇ ಬರುವಂಥದ್ದು. ಈಗ 9ನ್ನು ವರ್ಗಗೊಳಿಸಿ 81 ಬರುತ್ತೆ. ಅಂದರೆ ಇಲ್ಲಿ ಇದು ಕೂಡ ಏನಾಗಿದೆ, ಒಂದು ಬೆಸ ಸಂಖ್ಯೆನೇ ಆಗಿದೆ. 6ನ್ನು ವರ್ಗಗೊಳಿಸಿ 36 ಬರುತ್ತೆ. 6 ಇದು ಸಮ ಸಂಖ್ಯೆ, ಇದರ ವರ್ಗ ಏನಾಗಿರುತ್ತೆ, ಯಾವಾಗಲೂ ಸಮ ಸಂಖ್ಯೆ ಆಗಿರುತ್ತೆ. 4 16, 4 ವರ್ಗಗಳು ಅಷ್ಟು 16. 16 ಕೂಡ ಏನಾಗಿದೆ, ಸಮ ಸಂಖ್ಯೆ ಆಗಿದೆ. ಗೊತ್ತಾಯ್ತಲ್ಲ, ಯಾವ ಒಂದು ಸಂಖ್ಯೆ ನಿಮಗೆ ಇದು ಒಂದು ಗೊತ್ತಿರಬೇಕು. ಸಮ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ
ಬೆಸ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಬೆಸ ಸಂಖ್ಯೆಯೇ ಬರುತ್ತೆ, ಸಮ ಸಂಖ್ಯೆಯನ್ನು ವರ್ಗಗೊಳಿಸಿದಾಗ ಸಮ ಸಂಖ್ಯೆಯೇ ಬರುವಂಥದ್ದು. ಈ ಒಂದು ಕಾನ್ಸೆಪ್ಟ್ ಗೊತ್ತಿದೆ, ನೀವು ಈಸಿಯಾಗಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಸಂಖ್ಯೆಯ ಕ್ರಮವನ್ನು ಗಮನಿಸಿ ಖಾಲಿ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. 11ರ ವರ್ಗ 121 ಆಗುತ್ತೆ. ನೆಕ್ಸ್ಟ್ ಪ್ಯಾಟರ್ನ್ ಏನಿದೆ ಅಂದರೆ, ಈಗ 1ರ ವರ್ಗ ಒಂದೇ ಬರುತ್ತೆ. ಇಲ್ಲಿ 0ನ ವರ್ಗಗೊಳಿಸಿದಾಗ 2 0 ಬರ್ತವೆ. ಓಕೆ, ಇಲ್ಲಿ 1 + 1, ಇಲ್ಲಿ 1 + 1 2 ಆಗುತ್ತೆ. ಅಗೇನ್ 0ನ 2 ವರ್ಗಗೊಳಿಸಿದಾಗ 2 0 ಬರುತ್ತೆ, ಇದು 1 ಆಗುತ್ತೆ. ಈ ರೀತಿಯಾಗಿ ಪ್ಯಾಟರ್ನ್ ಬರುತ್ತೆ. ಹಾಗಾದರೆ ಈ ಕೆಳಗಿನ ಖಾಲಿ ಸ್ಥಳವನ್ನು ತುಂಬಿರಿ ಅನ್ನುವಂಥದ್ದಿದೆ. ನಾನು ಇದನ್ನು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇವಾಗ ನೀವು ಗಮನಿಸಿ, ಇಲ್ಲಿ 1 ಇದೆ, ಕೊನೆಯದಾಗಿ 1 ಬರೀರಿ. ಇಲ್ಲಿ ಕೂಡ 1 ಇದೆ, ಕೊನೆಯದಾಗಿ 1 ಬರೀರಿ. ಇದು 1 0ನ ನೀವು ವರ್ಗಗೊಳಿಸಿದಾಗ 2 0 ಬರ್ತಾ ಇದೆ, ಈ ಕಡೆ ಕೂಡ 2 0 ಬರ್ತಾ ಇದೆ. ಹಾಗಾದರೆ ಇಲ್ಲಿ 4 zeros ಬಂದಿದೆ. ಹಾಗಾದರೆ ಇಲ್ಲಿ ಎಷ್ಟು 0 ಬರುತ್ತೆ ಗಮನಿಸಿ. ಇಲ್ಲಿ ಎಷ್ಟು 0 ಬರುತ್ತೆ? ಇಲ್ಲಿ 2 0ಗಳು ಬರ್ತವೆ. 1 0 0 ವರ್ಗ. ಓಕೆ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಸೇಮ್, ಇಲ್ಲಿ ತನಕ ಕೂಡ ಇದು ಈ ಕಡೆ ಮತ್ತು ಈ ಕಡೆ ಎಲ್ಲ ಕೂಡ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಇಲ್ಲಿ ನೋಡಿ 1 0 ಇದನ್ನು ವರ್ಗಗೊಳಿಸಿದಾಗ 2 0 ಬರ್ತಾ ಇದೆ, ಈ ಕಡೆ ಕೂಡ 2, ಮಧ್ಯದಲ್ಲಿ 2 ಬರುವಂಥದ್ದು. ಇಲ್ಲಿಯೂ ಕೂಡ ಅಷ್ಟೇ, 1ರ ವರ್ಗ 1, ಇಲ್ಲಿಯೂ ಕೂಡ 1ರ ವರ್ಗ 1, 1 + 1 2, 2 0ನ ವರ್ಗಗೊಳಿಸಿದಾಗ ಇಲ್ಲಿ 4 0 ಬರ್ತಾ ಇದೆ. ಅಗೇನ್ ಈ 2ರ ನಂತರ ಇಲ್ಲಿಯೂ ಕೂಡ 4 zeros ಬರ್ತಿದ್ದಾವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಲ್ಲಿ 2 ಬರಬೇಕಾಗಿತ್ತು. ನೋಡಿ, ಇಲ್ಲಿ ಎಷ್ಟು ಖಾಲಿ ಪ್ಲೇಸಸನ್ನು ಬಿಟ್ಟಿದ್ದಾರೆ. 1 2 3 4 5 6. ಇಲ್ಲಿ ಏನಾಗಿರುತ್ತೆ, ಆಬ್ವಿಯಸ್ಲಿ 0 ಆಗಿರುತ್ತೆ. ಖಂಡಿತವಾಗಿ ಇಲ್ಲಿ ಏನಾಗಿರುತ್ತೆ, 0 ಬಂದಿರುತ್ತೆ. ಇಲ್ಲಿ ಎಷ್ಟು zeros ಇದೆ, 6 zeros ಇದೆ. ಇಲ್ಲಿ ನೋಡೋಣ, 1 2 3 4 5 6 zeros ಇದೆ. ಹಾಗಾದರೆ ನಾವು ಈ ಒಂದು ಪಾರ್ಟಲ್ಲಿ ಏನನ್ನು ಬರೀಬೋದು, 1ರ ವರ್ಗ 1, ಅಗೇನ್ ಕೊನೆಯದಾಗಿ 1 ಇದೆ, 1ರ ವರ್ಗ 1. ಇಲ್ಲಿ ಎಷ್ಟು zeros ಇದೆ, 1 2 3 4 5 6 ಇದೆ. 6 ಇದ್ದರೆ ಇದರ ಅರ್ಧದಷ್ಟು ಅಂದಾಗ ಇಲ್ಲಿ 3 zeros ಬರ್ತಾ ಇದೆ, ಸ್ಕ್ವಯರ್. ಓಕೆ, ಇದು ಪ್ಯಾಟರ್ನ್ ತುಂಬಾ ಈಸಿಯಾಗಿದೆ ಅಲ್ವಾ. ಈ ರೀತಿಯಾಗಿ ನಾವು ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಖ್ಯೆಗಳನ್ನು ವರ್ಗಗೊಳಿಸಿದಾಗ ಈ ರೀತಿಯಾಗಿ ನಮಗೆ ಆನ್ಸರ್ ಬರ್ತಾ ಹೋಗ್ತವೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಇದೇ ರೀತಿಯಾಗಿ ನಾವು ನೋಡ್ತಾ ಹೋಗೋಣ. ಈ ಒಂದು ಎಕ್ಸಸೈಸನ್ನು ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಈಗ 1 0 0 0 0 1 ಹೋಲ್ ಸ್ಕ್ವೇರ್ ಹೀಗಿದ್ದಾಗ ಯಾವ ರೀತಿಯಾಗಿ ಪ್ಯಾಟರ್ನ್ ಬರುತ್ತೆ. 1ರ ವರ್ಗ 1, ಇಲ್ಲಿ 4 zeros ಇದೆ. ನಾವು ಹಾಗಾದರೆ ಇಲ್ಲಿ ಎಷ್ಟು 0 ಬರೀಬೇಕು, ಡಬಲ್ ಅಂದರೆ ವರ್ಗಗೊಳಿಸಿದಾಗ ಡಬಲ್ ಆಗುತ್ತೆ ಅಲ್ವಾ. 1 2 3 4 5 6 7 8 0 ಬರುತ್ತೆ. ಇಲ್ಲಿ 4 ಇದ್ದರೆ ಇಲ್ಲಿ 8 ಬರಬೇಕು, ಹಾಗೆ 8 1 2 3 4 5 6 7 8 1. ಈ ರೀತಿಯಾದ ಸಂಖ್ಯೆಗಳ ವರ್ಗ ಸಂಖ್ಯೆ ಬರುವಂಥದ್ದು. ಇದನ್ನು ನಾವು ಈಸಿಯಾಗಿ ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು.